ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಪದ್ಯ ಭಾಗದಲ್ಲಿರ್ತಕ್ಕಂಥ 3ನೇ ಪದ್ಯವಾದಂಥ ಬೇವು ಬೆಲ್ಲದೊಡೆಯಲೇನು ಫಲ ಅಂತಕ್ಕಂಥ ಒಂದು ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಒಂದು ಪದ್ಯವನ್ನು ಬರೆದಂಥ ಕವಿ ಪರಿಚಯವನ್ನು ನಾವು ನೋಡ್ಬೋದು. ಈ ಒಂದು ಪದ್ಯವನ್ನು ಬರೆದಿರ್ತಕ್ಕಂಥವ್ರು ಪುರಂದರದಾಸರು. ಇವರೊಂದು ಕಾಲ 1480 ಇವರು ಮಹಾರಾಷ್ಟ್ರದ ಪುರಂದರಗಡದಲ್ಲಿ ಜನಿಸ್ತಾರೆ. ಇವರು ಪೂರ್ವದ ಹೆಸರು ಶ್ರೀನಿವಾಸ ನಾಯಕ. ಬಿರುದು ಬಂದು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಇವ್ರನ್ನ ಕರಿತೀವಿ. ಇವರು ಪುರಂದರ ವಿಠಲ ಅಂತಕ್ಕಂಥ ಒಂದು ಅಂಕಿತನಾಮವನ್ನು ಇಟ್ಕೊಂಡು ಇವರು ಕೀರ್ತನೆಯನ್ನು ಬರೀತಾ ಇದ್ದಾರೆ. ಇವರ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಕೆಲವು ಒಂದು ವಾಕ್ಯದಲ್ಲಿ ಪ್ರಶ್ನೆಗಳಿದ್ದಾವೆ. ಆ ಪ್ರಶ್ನೆಗಳಿಗೆ ಉತ್ತರಗಳನ್ನ ನಾವಿಲ್ಲಿ ನೋಡ್ಬೋದು. ಪುರಂದರದಾಸರ ಅಂಕಿತ ಯಾವುದು? ಪುರಂದರದಾಸರ ಅಂಕಿತನಾಮ ಪುರಂದರ ವಿಠಲ. ಮತ್ತು ನೋಡಿ, ಜಪದ ಫಲ ನಮಗೆ ಸಿಗಬೇಕಾದರೆ ಯಾವುದನ್ನು ಬಿಡಬೇಕು? ಜಪದ ಫಲ ನಮಗೆ ಸಿಗಬೇಕು ಅಂತಂದರೆ ಮನಸ್ಸಿನಲ್ಲಿ ಕಪಟತನವನ್ನು ಬಿಡಬೇಕಾಗುತ್ತೆ. ಮಂತ್ರ ಪಠನೆಯ ಫಲ ಸಿಗಬೇಕಾದರೆ ಮನುಜ ಏನನ್ನು ಬಿಡಬೇಕು? ಮಂತ್ರ ಪಠನೆಯ ಫಲ ಸಿಗಬೇಕು ಅಂದರೆ ಮನುಜ ಕುಟಿಲತೆಯನ್ನು ಬಿಡಬೇಕು. ಹಾಗೆ ನೋಡಿ, ಗೀತೆಯನ್ನು ಓದಿದಷ್ಟು ಫಲ ಯಾವಾಗ ದೊರೆಯುತ್ತದೆ ಅಂತಕ್ಕಂಥದ್ದು, ಅದಕ್ಕೆ ಸಂಬಂಧಪಟ್ಟಂಥ ಉತ್ತರವನ್ನು ನಾವಲ್ಲಿ ನೋಡ್ಬೋದು. ತದನಂತರ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನಾವಲ್ಲಿ ನೋಡ್ಬೋದು. ಯಾತ್ರೆಯ ಮಾಡುವುದು ಮತ್ತು ಗೀತೆಯನ್ನು ಓದಿದರೆ ದೊರೆಯುವ ಫಲವೇನು ಅಂತಕ್ಕಂಥಕ್ಕೆ ಸಂಬಂಧಪಟ್ಟಂಗೆ ಉತ್ತರಗಳನ್ನು ನಾವಲ್ಲಿ ನೋಡ್ಬೋದಾಗಿರ್ತದೆ. ತದನಂತರ ಜಪ ಹಾಗೂ ಉಪವಾಸ ವ್ರತಗಳ ಫಲ ಯಾವಾಗ ದೊರೆಯುವುದಿಲ್ಲ ಅಂತಕ್ಕಂಥದ್ದನ್ನು ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸಂಬಂಧಪಟ್ಟಂಗೆ ಉತ್ತರವನ್ನು ನಾವಲ್ಲಿ ನೋಡ್ಬೋದು. ತದನಂತರ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ ಅಂತಕ್ಕಂಥ ಕ್ವಶನ್ಸ್ಗಳು. ಆ ಕ್ವಶನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಮೂರನ್ನು ಕೂಡ ಇಲ್ಲಿ ನಾವು ಕಾಣ್ಬೋದಾಗಿರ್ತದೆ. ಆ 2 ಕ್ವಶನ್ಗಳಿಗೂ ಕೂಡ ಇಲ್ಲಿ ಆನ್ಸರು ಇದೆ ನೋಡ್ರಿ. ಮತ್ತು 3ನೇದು ಸ್ನಾನ ಮಾಡಿದರೆ ಏನು ಫಲ, ಇದಕ್ಕೂ ಕೂಡ ಆನ್ಸರ್ನ ನಾವಿಲ್ಲಿ ನೋಡ್ಬೋದು. ತದನಂತರ 8-10 ವಾಕ್ಯದಲ್ಲಿ ಉತ್ತರಿಸಿ ಅಂತಕ್ಕಂಥ ಕ್ವಶನ್ಸ್ಗಳು ಬರ್ತವೆ. ಆ ಕ್ವಶನ್ಸ್ಗಳಿಗೂ ಕೂಡ ನಾವಿಲ್ಲಿ ಉತ್ತರವನ್ನು ಕಾಣ್ಬೋದಾಗಿರ್ತದೆ. ನೀವಿಲ್ಲಿ ಸಂಪೂರ್ಣವಾದ ಉತ್ತರವನ್ನು ನೋಡ್ಬೋದು. ಇಷ್ಟು ಬೇವು ಬೆಲ್ಲದೊಡೆಯಲೇನು ಫಲ ಅಂತಕ್ಕಂಥ ಒಂದು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರ ಆಗಿದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪಾಠ ಅಥವಾ ಪದ್ಯದ ಪ್ರಶ್ನೋತ್ತರಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.